ನರ್ಮದೇಹರ ನಾವೀಗ ಸಾಯಿಖೇಡ ಎನ್ನುವ ಕ್ಷೇತ್ರಕ್ಕೆ ಬಂದೇವಿ. ನಾವು ಚಿಪಾನೀರ್ ಅನ್ನುವ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಒಬ್ಬರ ಮಹಾತ್ಮರ ವಿಷಯವನ್ನು ನಾವು ಹೇಳಿದ್ವಿ. ಅವರು ಧೋನಿವಾಲಿ ಬಾಬಾ ಅಂಥೇಳಿ ಅವರು ತಪಸ್ಸು ಮಾಡಿದಂತಹ ಸ್ಥಳ ಇದು. ಅವರು ಈ ಧೋನಿ ಹಿಂದ್ಗಡೆನೇ ಕೂಡ್ತಿದ್ರು ಯಾವಾಗಲೂ. ಈ ಧೋನಿ ಅಂತಂದ್ರೆ ಇದ್ರೊಳಗೆ ಯಾವಾಗಲೂ ಕೆಂಡ ಹಾಕಿರ್ತಾರೆ. ಈ ಕೆಂಡದ ಮುಂದೆ ಅವರು ಹಿಂದ್ಗಡೆ ಕೂಡ್ತಿದ್ರು. ಬಹಳ ವಿಶೇಷತೆ ಏನು ಅಂತಂದ್ರೆ ಅವ್ರು ಏನಾದರೂ ಒಂದು ವಸ್ತು ತಂದು ಕೊಟ್ಟರೆ ಈ ಧೋನಿ ಒಳಗೆ ಹಾಕಿಬಿಡ್ತಿದ್ರು. ದುಡ್ಡು ಕೊಟ್ರೆ, ಹಣ ಕೊಡಲಿ, ಬಂಗಾರ ಕೊಡಲಿ, ವಸ್ತು ಕೊಡಲಿ, ಏನೇ ಕೊಟ್ಟರು ಅವ್ರಿಗೆ ಧೋನಿ ಒಳಗೆ ಹಾಕ್ತಿದ್ರು. ಅವ್ರಿಗೆ ಅವ್ರ ಶಕ್ತಿ ಸಾಮರ್ಥ್ಯ ಒಂದು ಸತಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಗೊತ್ತಾಯ್ತು. ಅವ್ರು ಬಂದು ಇವ್ರ ದರ್ಶನ ತೊಗೊಂಡ ಅವ್ರಿಗೆ ಅನುಗ್ರಹ ಮಾಡಿದರು. ಅವ್ರಿಗೆ ಸಾಕಷ್ಟು ಮನಸ್ತೃಪ್ತಿ ಅನ್ನಿಸ್ತು, ಆನಂದ ಅನ್ನಿಸ್ತು. ಅವ ಏನು ಮಾಡಿದ ಅಂದ್ರೆ ಅವ್ರಿಗೊಂದು ಜಾಕೆಟ್ ಹೊಲಿಸ್ಕೊಂಬಂದ. ಆ ಜಾಕೆಟ್ಗೆ ಹೆಂಗಿತ್ತಂದ್ರೆ ಮುತ್ತು ರತ್ನಗಳು, ಬಂಗಾರದ್ದು ಎಲ್ಲ ಅದ್ರ ಮೇಲೆ ಬಟನ್ಸ್ ಮಾಡಿ ಅದಕ್ಕೆ ವಿಶೇಷ ಒಂದು ಇದ್ರ ಮಾಡಿ ಅದನ್ನು ತಂದು ಅವ್ರ ಕೈ ಕೊಟ್ಟ. ಅವ್ರು ಕೊಟ್ಟರು. ಅವರು ಅದು ಎದುರಿಗಿಟ್ಟ. ಅವರು ಅದನ್ನೇನು ಮಾಡಿದ್ರು, ಕೋಲಿಂದ ಈ ಧೋನಿ ಒಳಗೆ ದುಡಿಬಿಟ್ರು. ಅದನ್ನು ದುಡಿದ್ರು. ಅದು ಅವ್ರ ಮುಂದೆ ಧಗ್ದಾಗಿಬಿಡ್ತು. ಅವ ಬ್ರಿಟಿಷ್ ಅಧಿಕಾರಿಯಿಂದ ನಾ ಏನಿದು ಹಿಂಗೆ ಇವ್ರು ತಂದುಕೊಟ್ಟಿನಿ, ಎಷ್ಟು ಪ್ರೀತಿ ಅಂತಃಕರಣದಿಂದ ತಂದುಕೊಟ್ಟಿನಿ, ಹಿಂಗೆ ಆತಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ದೂರ ಹೋದ್ಮೇಲೆ ಅವ ಹಳ್ಳಿ ಒಳಗೆ ಹೇಳಿದ. ಆಮೇಲೆ ಅವ ಏನು ಜೀಪ್ ಒಳಗೆ ಬಂದಿದ್ದ, ಆ ಜೀಪ್ ಬಾಗಿಲ ತೆಗೆದ್ರೆ ಅದು ಎದುರಿಗೆ ಅದು ಇತ್ತು. ಅಂದ್ರೆ ಇದು ಮಹಾತ್ಮರ ದೃಷ್ಟಿಯೊಳಗೆ ಅದೆಲ್ಲ ತುಚ್ಛ ಅಂತ ಅನಿಸ್ತದೆ. ಹಂಗೆ ಅಂತ ಧೋನಿವಾಲಿ ಬಾಬಾ ಇವರು. ಇನ್ನೊಂದು ವಿಶೇಷ ಘಟನೆ ನಡೆದದ, ಅದನ್ನು ನಿಮ್ಗೆ ಹೇಳಿದ್ರೆ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಆ ಧೋನಿವಾಲಿ ಬಾಬಾ ಇದ್ರಲ್ಲ, ಅವ್ರು ಯಾವಾಗಲೂ ನಗ್ನಾವಸ್ಥೆ ಒಳಗೆ ಇರ್ತಿದ್ರು. ಅದು ಅವ್ರು ಬಟ್ಟೆ ಹಾಕ್ಕೊಂಡಿದ್ದಿಲ್ಲ. ಅವರು ಒಂದು ಸತಿ ಒಬ್ಬಕ್ಕೆ ಬಂದು ಹೆಣ್ಮಗಳು, ಒಂದು 20-25 ವರ್ಷದ ಹೆಣ್ಮಗಳು. ಅವರು ಬಹಳ ಆಕಿ ಸಂಸಾರದೊಳಗೆ ಬಹಳ ದುಃಖದಿಂದ ಇದ್ದು, ಯಾವಾಗಲೂ ಅವರು ಬಡತನದೊಳಗಿದ್ಲು. ಆಕಿ ಹಣ ಅಂತಕ್ಕಂಥದ್ದು ಅವಳ ಹತ್ರ ಇದ್ದಿದ್ದಿಲ್ಲ. ಬಹಳ ಒಂದು ದುಃಖದಾಯಕವಾಗಿರ್ತಕ್ಕಂತಹ ಪರಿಸ್ಥಿತಿ ಒಳಗೆ ಆಕಿ ಇದ್ಲು. ಆಕಿ ಬಂದು ಏನು ಹೇಳಿಲ್ಲಂದ್ರೆ, ನನಗೇನಾದ್ರು ಕೃಪಾ ಮಾಡಿರಿ ಅಂತ. ಅವರು ಏನಂದ್ರು, ಅವ್ರು ಯಾವಾಗಲೂ ಮೌನ ಇರ್ತಿದ್ರು, ಸದಾ ಸರ್ವದಾ ಮೌನ ಇರ್ತಿದ್ರು. ಅವ್ರು ಆಕಿನ ಕೇಳಿದ್ರೆ, ನನ್ನ ಹತ್ರ ನೀನು ಕೊಡ್ಲಿಕ್ಕೆ ಏನದು ಏನಿಲ್ಲ ನಂದು. ಇಲ್ಲರಿ, ನನಗೇನಾರ ಇವತ್ತು ಕೊಡ್ರಿ, ಆಶೀರ್ವಾದ ಮಾಡಿರಿ ಅಂದ್ರೆ ಯಾವುದೇ ಒಬ್ಬರು ಮಹಾತ್ಮರು ಇರ್ತಾರಲ್ಲ, ಅವ್ರು ಅತೀತ ಅವಸ್ಥೆಯೊಳಗೆ ಇರ್ತಾರಲ್ಲ, ಅವರು ಏನೇನು ಮಾಡ್ತಾರ ಅದು ವಿಚಿತ್ರ ಇರ್ತದೆ. ನೀವು ಈ ಘಟನೆ ಕೇಳಿದ್ರೆ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಅವ್ರು ಏನು ಮಾಡಿದ್ರು ಅಂದ್ರೆ, ಅಲ್ಲೊಂದು ಎಲಿ ಬಿದ್ದಿತ್ತು, ದೊಡ್ಡದು ಎಲಿ. ಆ ಬಾಬಾ ಏನು ಮಾಡಿದ್ರು, ಅದರೊಳಗೆ ಸಂಡಾಸ್ ಮಾಡಿ ಅದನ್ನು ಆಕಿ ಕೈ ಕೊಟ್ರು. ಆಕಿ ಏನು ಮಾಡಿದಂದ್ರೆ ಅದನ್ನು ಅಸಹ್ಯ ಮಾಡ್ಕೊಳ್ಳಿಲ್ಲ ಆಕಿ. ನೋಡ್ರಿ ಆಕಿ ಹೆಂಗೆ ಅಂತಂದ್ರೆ ಅದನ್ನು ತೊಗೊಂಡು ಅವ್ರು ಏನು ಹೇಳಿದ್ರು ಅಂದ್ರೆ, ಇದನ್ನು ನಿಮ್ಮ ಮನ್ಯಾಗ ಭತ್ತ ತುಂಬೋದು ಕಣಸದಲ್ಲ, ಆ ಕಣಸದ ಒಯ್ದು ಹಾಕಂತ ಹೇಳಿದ್ರು. ಆಕಿ ತೊಗೊಂಡೋದ್ಲು. ಅವ್ರ ಮನೆಯೊಳಗೆ ಭತ್ತ ತುಂಬೋದು ಅವಾಗ ಇರ್ತಿದ್ರು. ಮ್ಯಾಲಿಂದ ಭತ್ತ ಹಾಕ್ತಿದ್ರು, ಕೆಳಗೆ ಒಂದು ಸಣ್ಣ ಬಾಗಿಲು ಇರ್ತದೆ, ಅದ್ರ ಹಾಕಿ ಧಾನ್ಯ ತಗೋತಿದ್ರು. ಅವ್ರು ಆವಾಗಿನ ಕಾಲಕ್ಕೆ ಹಂಗೆ ಇರ್ತಿತ್ತು. ಅದನ್ನು ತೊಗೊಂಡೋಗಿ ಆಕಿ ಅದರ ಹಾಕಿದ್ಲು. ಕೆಳಗಿಂದ ಧಾನ್ಯ ತಗೋತಿದ್ಲು, ದಿನ ಊಟ ಮಾಡ್ತಿದ್ಲು. ವಾರ ಕಳೀತು, 10 ಕಳೀತು, 10 ಸೋತು, 1 ತಿಂಗಳಾತು, 6 ತಿಂಗಳಾತು. ಆ ಧಾನ್ಯ ಹೆಂಗೆ ತುಂಬಿರ್ತಿತ್ತು ಹಂಗೆ ತುಂಬಿರ್ತಿತ್ತು. ಮನೆಗೆಲ್ಲ ಊಟ ಹುಡುಗಿ ಎಲ್ಲ ಉಪವಾಸ ಇರ್ತಿದ್ರಲ್ಲ, ಅದು ಆನಂದದಿಂದ ನಡೀಲಿಕ್ಕತ್ತು. ಕೃಪಾ ಹೆಂಗಾತಂದ್ರೆ ಇಡೀ ಗ್ರಾಮಕ್ಕೆ ಆಕಿ ಶ್ರೀಮಂತಲಾದ್ರು. ಮುಂದೆ ಮಕ್ಕಳು ಮರಿ ದೊಡ್ಡ ದೊಡ್ಡ ಆಸ್ತಿ ಹಿಡಿದ್ರು, ಲಕ್ಷಾಧೀಶರಾದ್ರು, ಕೋಟ್ಯಾಧೀಶರಾದ್ರು. ಅವ್ರ ಮಕ್ಕಳು ಯಾವಾಗಲೂ ಒಂದು ಪ್ರಶ್ನೆ ಕೇಳ್ತಿದ್ರು ಆಕಿ, ಈ ಭತ್ತದ ಕಣಗ ನಾವು ಸಣ್ಣರಿದ್ದಾಗ ನೋಡ್ತೀವಿ, ಯಾವಾಗಲೂ ತುಂಬಿದ್ದದ, ಯಾವಾಗ ನಾವು ಅದ್ರಾಗ ಏನು ಸುರುವೆ ಇಲ್ಲ, ಇದು ಖಾಲಿ ಆಗಂಗಿಲ್ಲಲ್ಲ ಆಕಿ ಹೇಳ್ತಿದ್ಲು. ಅದಕ್ಕೆ ಹೋಗ್ಬೇಡ್ರಿ, ಅದು ಬರೀ ದೂರದಿಂದ ನಮಸ್ಕಾರ ಮಾಡ್ರಿ, ಅದ್ರ ಸುದ್ದಿಗೆ ಹೋಗ್ಬೇಡ್ರಿ ಅಂತಿದ್ಲು. ಆಮೇಲೆ ತನ್ನ ಮಕ್ಕಳಿಗೆ ಮದುವೆ ಮಾಡಿದ್ಲು, ಮೊಮ್ಮಕ್ಕಳು ಹುಟ್ಟಿದ್ವು. ಮೊಮ್ಮಕ್ಕಳು ಇದೇ ಪ್ರಶ್ನೆ ಕೇಳಲಿಕ್ಕೆ ಚಾಲು ಮಾಡಿದ್ರು. ಅವಾಗ ಹೇಳಿದ್ರು, ಯಾರೇ ಹೇಳ್ತಿದ್ರು ಆಕೆ ಆಗಲಿ ವಯಸ್ಸಾತು, ಅದು ಹತ್ತು ಹೋಗ್ಬೇಡ್ರಿ ಅಂತ. ಒಬ್ಬ ಮೊಮ್ಮಗ ಭಾಳ ಕಿಡಿಗೇಡಿದ್ದ. ಅವ ಏನು ಮಾಡಿದ, ಈಕೆ ಯಾಕಿದ್ರೆ ಹತ್ತು ಹೋಗ್ಬೇಡ ಅಂತ ತಿಳ್ಕೊಂಡು ಆಕಿ ಒಂದು ಊರಿಗೆ ಹೋದಾಗ ಆ ಕಣಜವನ್ನು ತೆಗೆದು ನೋಡಿದವ. ಯಾಕೆ ಇದನ್ನ ಮುಟ್ಟಬೇಡ ಅಂತಾಳೆ, ಏನದ ಇದ್ರ ನೋಡೋಣ ಅಂತ ತೆಗೆದು ನೋಡಿದ್ರೆ ಬಂಗಾರದ ಮುದ್ದೆ ಸಿಕ್ತು. ಅಂದ್ರೆ ಒಬ್ಬರು ಮಹಾತ್ಮರದು, ಅವ್ರದ್ದು ಇಡೀ ದೇಶದೊಳಗೆ ಇಂಥ ಅನೇಕ ಮಹಾತ್ಮರಾಗಿ ಹೋಗ್ಯಾರ. ಪ್ರತಿಯೊಬ್ಬ ಮಹಾತ್ಮರ ಹತ್ರ ಏನೋ ಒಂದು ವಿಶಿಷ್ಟ ಶಕ್ತಿ ಇರ್ತದೆ. ಅವತ್ತಾಕೆ ಅಸಹ್ಯ ಮಾಡಿ ಅದನ್ನು ಅಲ್ಲೇ ಇಟ್ಟು ಬಂದ್ಬಿಟ್ಟಿದ್ಲಂದ್ರೆ ಆಕೆ ಆ ಶ್ರೀಮಂತಿ ಬರ್ತಿದ್ಲಿಲ್ಲ. ಆಮೇಲೆ ಆಕೆ ಊರಿಂದ ಬಂದ ಮೇಲೆ ಆಕೆ ನೋಡಿಲ್ಲ ಎಂತ ಅಂತ ಆಕೆ ದುಃಖ ಮಾಡಿಲ್ಲ. ಅರೇ ಅದನ್ನು ಮುಟ್ಟಬೇಡ ಅಂತ ಹೇಳಿದ್ರು ಬಾಬಾ, ನೀವು ಮುಟ್ಟಿಬಿಟ್ರಲ್ಲ ಅಂತ ತಿಳ್ಕೊಂಡು ಆಕೆ ಮುಂದೆ ಬಹಳ ಕೆಲವೇ ದಿವಸಕ್ಕೆ ಆಕೆ ಮರಣ ಅಂತಕ್ಕಂಥದ್ದು ಆತು. ಭತ್ತದ ಕಣದ ಮುಂದೆ ಅದು ಗೋಧಿ ಕಣದ ಖಾಲಿ ಆತು. ಮುಂದೆ ಆಕೆಗೆ ಆ ಶ್ರೀಮಂತಿಗೆ ಅಂತಕ್ಕಂಥದ್ದು ಕಡಿಮೆ ಆತಂತ ಹೇಳ್ತಾರ. ಅಂತ ಮಹಾತ್ಮರು 1930ನೇ ಇಸ್ವಿವರೆಗೂ ಇಲ್ಲೇ ಇದ್ರು. ಯಾರಿಂದನೂ ಏನೂ ಮುಡ್ತಿದ್ದಿಲ್ಲ, ಸದಾ ಸರ್ವದ ಯಾವಾಗಲೂ ಮೌನದಿಂದ ಇರ್ತಿದ್ರು. ಆದ್ರೆ ಅವರು ಒಮ್ಮೆ ಏನು ಕೃಪಾ ಮಾಡ್ತಾರ, ಅವರೆಲ್ಲರಿಗೂ ಸಿದ್ಧಿ ಆಗ್ತಿತ್ತು, ಎಲ್ಲರಿಗೂ ಅದು ಪೂರೈಸ್ತಿತ್ತು. ಅಂಥ ಮಹಾತ್ಮರು ಈ ಜಾಗದೊಳಗಿದ್ದಾರ. ಅವತ್ತೇನು ಅವ್ರು ಇದ್ದಾಗಿನ ಧೂನಿ ಪ್ರಾರಂಭದ ಇವತ್ತಿಗೆ ಈ ಧೂನಿ ಹಿಂಗೆ ಉರಿಲಿಕ್ಕತ್ತದ. ನಿತ್ಯ ಇದ್ರೊಳಗೆ ಕಟ್ಟಿಗೆ ಹಾಕ್ತಾರ, ಅದ್ರೊಳಗೆ ಆ ಕೆಂಡ ಅಂತಕ್ಕಂಥದ್ದು ಹಿಂಗೆ ನಡೆದದ. ಇದೆಲ್ಲ ಮಹಾತ್ಮರ ವಿಷಯ ಅದ. ಇಂಥ ನರ್ಮದಾ ತಟಾಕದೊಳಗೆ ಇಂಥ ಅನೇಕ ಮಹಾತ್ಮರು ಆಗಿ ಹೋಗ್ಯಾರ. ನರ್ಮದೆ ಅಂದ್ರೆ ಸಾಮಾನ್ಯ ಅಲ್ಲ. ನರ್ಮದೆ ಇಂಥ ಸಹಸ್ರಾವಧಿ ಸಂತರನ್ನ
ಕರ್ಕೊಂಡು ಅವರಿಂದ ಜಗತ್ತನ್ನು ಕಲ್ಯಾಣ ಮಾಡಿಸ್ಲಿಕ್ಕೆ ಆ ನರ್ಮದೆ ಎಲ್ಲರಿಗೂ ಆ ಶಕ್ತಿಯನ್ನು ಕೊಡ್ತಿದ್ಲು. ಅಂತಹ ನರ್ಮದಾ ಪರಿಕ್ರಮಣ ನಾಳೆ ಮಧ್ಯಾಹ್ನ ನಮ್ಮದು ಮುಗಿತದ. ಇದೆಲ್ಲ ನಮ್ಮದು ಎಲ್ಲ ಪೂರ್ವ ಜನ್ಮದ ಪುಣ್ಯ ಆದ ಇಂಥ ಮಹಾತ್ಮರ ದರ್ಶನ ಆಗ್ಲಿಕ್ಕತ್ತದ. ಇವು ದುನಿವಾಲ ಬಾಬಾನ ಕಡೆಯಿಂದ ಅನುಗ್ರಹ ತಗೊಂಡವರು ಮತ್ತು ಇವತ್ತು ಅನೇಕ ನೂರಾರು ಆಶ್ರಮಗಳನ್ನು ಮಾಡ್ಯಾರ, ಅನೇಕ ಧರ್ಮ ಕಾರ್ಯಗಳನ್ನು ಮಾಡ್ಲಿಕ್ಕತ್ತಾರ. ಅಂತಹ ಪುಣ್ಯ ಭೂಮಿ ಇದದ. ನಮಗೆ ಇವತ್ತು ಮಹಾತ್ಮರ ದರ್ಶನ ಅಂತಕ್ಕಂಥದ್ದಾಯ್ತು. ನರ್ಮದೇ ಹರ್, ನರ್ಮದೇ ಹರ್.